ದೇಶದ ಜರ್ಸಿ ಪ್ರತಿಯೊಂದು ಕುಸ್ತಿಪಟುಗಳಿಗೆ ನಾವೇನು ಇವತ್ತು ಜರ್ಸಿ ಲಾಂಚನ್ನು ಮಾಡಿದ್ದೇವೆ. ಅದರ ಸಲುವಾಗಿ ನಾನು ಎಲ್ಲ ಫೈಟರ್ಗಳಿಗೆ 17 ಜನಕ್ಕೂ ನಾವು ಜರ್ಸಿ ಲಾಂಚ್ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಆಲ್ ಇಂಡಿಯಾ ಮಿಕ್ಸ್ಡ್ ಮಾರ್ಷಲ್ ಆರ್ಟ್ ಫೆಡರೇಷನ್ ವತಿಯಿಂದ ಜರ್ಸಿನ ಲಾಂಚ್ ಮಾಡಿದ್ವಿ. ಪ್ರತಿಯೊಬ್ಬರಿಗೂ ಜರ್ಸಿನ ಕೊಡೋದ್ರ ಮುಖಾಂತರ ಅವ್ರಿಗೆ ಒಳ್ಳೆ ಸಂದೇಶವನ್ನು ಕೊಟ್ಟು ಮತ್ತು ದೇಶಕ್ಕೆ ಒಳ್ಳೆ ಗೌರವವನ್ನು ತರಲಿ, ಗೆದ್ದು ಬರಲಿ, ನಮ್ಮ ದೇಶದ ಕೀರ್ತಿಯನ್ನು ಉತ್ತುಂಗಕ್ಕೆ ಏರಿಸಲಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತೆ. 2024-25ನೇ ವರ್ಷದ ಗ್ಲೋಬಲ್ ಅಸೋಸಿಯೇಷನ್ ಆಫ್ ಮಿಕ್ಸ್ಡ್ ಮಾರ್ಷಲ್ ಆರ್ಟ್ ಸಂಸ್ಥೆಯವರು ಎಂಎಂಎ ಮತ್ತು ಪೈಕಿಂಗ್ ಎಂಎಂಎ ವರ್ಲ್ಡ್ ಚಾಂಪಿಯನ್ಶಿಪ್ ಸ್ಪರ್ಧೆಗಳನ್ನು ಇಂಡೋನೇಷ್ಯಾ ದೇಶದ ಜಕಾರ್ತಾದಲ್ಲಿ ಇದೇ ತಿಂಗಳು 6ರಿಂದ 14ರವರೆಗೆ ನಡೀತಾ ಇದ್ದು, ಈ ಸ್ಪರ್ಧೆಗಳಲ್ಲಿ ಭಾಗವಹಿಸುವುದಕ್ಕೆ ಪ್ರಪಂಚದಾದ್ಯಂತ 20ಕ್ಕಿಂತ ಹೆಚ್ಚು ವಿವಿಧ ದೇಶಗಳು ಪಾಲ್ಗೊಳ್ತಾ ಇದೆ. ಆಲ್ ಇಂಡಿಯಾ ಮಿಕ್ಸ್ ಅಂಡ್ ಮಾರ್ಷಲ್ ಆರ್ಟ್ ಫೆಡರೇಷನ್ ಸಂಸ್ಥೆಯಿಂದ ಜೂನಿಯರ್ಸ್ ಮತ್ತು ಸೀನಿಯರ್ಸ್ ಅತ್ಯಂತ ಬಲಿಷ್ಠ 17 ಆಟಗಾರರ ಭಾರತ ತಂಡವೂ ಸಹ ಸ್ಪರ್ಧೆ ಮಾಡ್ತಾ ಇದೆ. ಇನ್ನು ಈ ತಂಡದ ಜೊತೆಗೆ ಅಂತಾರಾಷ್ಟ್ರೀಯ ತಾಂತ್ರಿಕ ಸಲಹೆಗಾರರು ಮತ್ತು ಮುಖ್ಯ ತರಬೇತುದಾರ ಅಬ್ದುಲ್ ಮುನೀರ್ ಅವರು ಕೂಡ ಹಾಗೂ ಇದರ ಜೊತೆಗೆ ಮತ್ತೊಬ್ಬ ತರಬೇತುದಾರ AIMMAFನ ಪ್ರಧಾನ ಕಾರ್ಯದರ್ಶಿ ಶ್ಯಾಮ್ ಪ್ರಸಾದ್ ರವರು ಕೂಡ ತಂಡದೊಂದಿಗೆ ಭಾಗವಹಿಸ್ತಾ ಇದ್ದಾರೆ. ಇನ್ನು ಕರ್ನಾಟಕ ಸ್ಟೇಟ್ ಮಿಕ್ಸ್ಡ್ ಮಾರ್ಷಲ್ ಆರ್ಟ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ಎನ್ ಶ್ರೀನಿವಾಸ್ ರೆಡ್ಡಿ ಮತ್ತು ಪದಾಧಿಕಾರಿಗಳು ಭಾರತ ತಂಡದ ಆಟಗಾರರಿಗೆ ಹೊಸ ಜರ್ಸಿಗಳನ್ನು ಲಾಂಚ್ ಮಾಡುವುದರ ಜೊತೆಗೆ ವಿಜೇತರಾಗಿ ಬರುವಂತೆ ಶುಭ ಹಾರೈಸಿದ್ದಾರೆ. ಯುವ ಪೀಳಿಗೆಗೆ ಇದೊಂದು ಮಿಕ್ಸ್ಡ್ ಮಾರ್ಷಲ್ ಆರ್ಟ್ ಅಂತಂದರೆ MMA ಮಿಕ್ಸ್ಡ್ ಮಾರ್ಷಲ್ ಆರ್ಟ್ ಅಂತಂದರೆ ಮಿಶ್ರ ಸಮರ ಕಲೆ. ಈ ಒಂದು ಕಲೆಯನ್ನು ಅಂತಕ್ಕಂಥದ್ದು ಅದು ಬಾಕ್ಸಿಂಗ್ ಇರ್ಬೋದು, ಕರಾಟೆ ಇರ್ಬೋದು, ಕಿಕ್ ಬಾಕ್ಸಿಂಗ್ ಇರ್ಬೋದು, ಎಲ್ಲವನ್ನು ರೆಸ್ಲಿಂಗ್ ಇರ್ಬೋದು, ಎಲ್ಲವನ್ನು ಒಳಗೊಂಡಂಥ ಒಂದು ಸ್ಪೋರ್ಟ್ ಇದು. ಇದರಲ್ಲಿ ಇತ್ತೀಚಿನ ದಿನಗಳಲ್ಲಿ ದೇಶಾದ್ಯಂತ ಮತ್ತು ಪ್ರಪಂಚಾದ್ಯಂತ ಭಾಳ ಜೋರಾಗಿ ಹೊರಹೊಮ್ಮುತ್ತಾ ಇದೆ ಈ ಒಂದು ಸ್ಪೋರ್ಟು. ಈ ಒಂದು ಸ್ಪೋರ್ಟು ಕಲಿಯೋದ್ರಿಂದ ಯುವ ಪೀಳಿಗೆ ಮತ್ತು ಮಹಿಳೆಯರು ಮತ್ತು ಹುಡುಗಿಯರು ಇದರಿಂದ ಹೆಚ್ಚಿಗೆ ಕಲಿಯೋದ್ರಿಂದ ಅವ್ರಿಗೆ ಆತ್ಮಸ್ಥೈರ್ಯ ಮತ್ತು ಸೆಲ್ಫ್ ಡಿಫೆನ್ಸ್ಗೆ ಅವ್ರಿಗೆ ಹೀಗೆ ನಡೀತಾ ಇರ್ತಕ್ಕಂಥ ಅನಾಚಾರಗಳಿರ್ಬೋದು, ಅತ್ಯಾಚಾರಗಳಿರ್ಬೋದು, ಎಲ್ಲವನ್ನು ನಾವು ಅವರು ಎದೆ ನಿಂತು ಅವರು ಅದನ್ನು ಎದುರಿಸ್ಬೋದು ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತೇನೆ. ಈ ಸ್ಪೋರ್ಟ್ನ ದಯವಿಟ್ಟು ಎಲ್ಲರೂ ಫಾಲೋ ಮಾಡಿ ಮತ್ತು ಎಲ್ಲರೂ ಸೇರಿ ನಮ್ಮ ರಾಜ್ಯ ಮತ್ತು ದೇಶದಾದ್ಯಂತ ಎನ್ಕರೇಜ್ ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಕಳೆದ ಸಾಲಿನಲ್ಲಿ 40 ಮೇಲ್ಪಟ್ಟ, ಈ ಸಾಲಿನಲ್ಲಿ 70+, 70ಕ್ಕೆ ಮೇಲ್ಪಟ್ಟ ದೇಶಗಳು 5 ಖಂಡಗಳಿಂದ ನಮ್ಮ ಪ್ರಪಂಚಾದ್ಯಂತ 5 ಖಂಡಗಳಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. 70 ದೇಶಗಳಿಗಿಂತ ಮೇಲ್ಪಟ್ಟ ಕಂಟ್ರಿಗಳು ಬಂದು ಈ ಸಲ ಪಾರ್ಟಿಸಿಪೇಟ್ ಮಾಡ್ತಾರೆ. ನಾವು ಈ ಸಂದರ್ಭದಲ್ಲಿ ಇವತ್ತು ಏನು ನಮ್ಮ ದೇಶದ ಜರ್ಸಿ ಪ್ರತಿಯೊಂದು ಕುಸ್ತಿಪಟುಗಳಿಗೆ ನಾವೇನು ಇವತ್ತು ಜರ್ಸಿ ಲಾಂಚನ್ನು ಮಾಡಿದ್ದೇವೆ. ಅದರ ಸಲುವಾಗಿ ನಾನು ಎಲ್ಲ ಫೈಟರ್ಗಳಿಗೆ 17 ಜನಕ್ಕೂ ನಾವು ಜರ್ಸಿ ಲಾಂಚ್ ಮಾಡಿದ್ದೇವೆ. ಇದು ನಮ್ಮ ಆಲ್ ಇಂಡಿಯಾ ಮಿಕ್ಸ್ಡ್ ಮಾರ್ಷಲ್ ಆರ್ಟ್ ಫೆಡರೇಷನ್ ವತಿಯಿಂದ ನಾವು ಏನು ನಮ್ಮ ಪ್ರಧಾನ ಕಾರ್ಯದರ್ಶಿ, ಜನರಲ್ ಸೆಕ್ರೆಟರಿ ಮತ್ತು ಸೆಕ್ರೆಟರಿ, ನಾನು ಸಹ ಅದರಲ್ಲಿ ಒಂದು ಜಾಯಿಂಟ್ ಸೆಕ್ರೆಟರಿ ಆಗಿದ್ದೇನೆ. ಈ ಸಂದರ್ಭದಲ್ಲಿ ನಮ್ಮ ಆಲ್ ಇಂಡಿಯಾ ಮಿಕ್ಸ್ಡ್ ಮಾರ್ಷಲ್ ಆರ್ಟ್ ಫೆಡರೇಷನ್ ವತಿಯಿಂದ ಜರ್ಸಿನ ಲಾಂಚ್ ಮಾಡಿದ್ವಿ. ಪ್ರತಿಯೊಬ್ಬರಿಗೂ ಜರ್ಸಿನ ಕೊಡೋದ್ರ ಮುಖಾಂತರ ಅವ್ರಿಗೆ ಒಳ್ಳೆ ಸಂದೇಶವನ್ನು ಕೊಟ್ಟು ಮತ್ತು ದೇಶಕ್ಕೆ ಒಳ್ಳೆ ಗೌರವವನ್ನು ತರಲಿ, ಗೆದ್ದು ಬರಲಿ, ನಮ್ಮ ದೇಶದ ಕೀರ್ತಿಯನ್ನು ಉತ್ತುಂಗಕ್ಕೆ ಏರಿಸಲಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತೆ. Team India is a very good team, very strong team. This time hope we will get our fighters will bring the good amount of medals, and our fighters are very good condition and very strong. We from federation side from our team and everybody is fully supported, and this time we are going very strong. Hopefully we will get a good medal for our country. This time All India Mixed Martial Arts Federation is going with a good team, and we are expecting all the fighters to do well and get good medals for our country. We wishing all the best to all the fighters. We wishing all the best to all the fighters.